ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇನ್ನೂ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ನಮ್ಮ ರೈತರಿಗೆ ಬೆಳೆ ಎಷ್ಟು ಹಾನಿಯಾಗಿದೆ ಒಂದು ಗಾಳಿ ಬರ್ತೀನಿ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವೇ, ಆ ಒಂದು ಗಾಳಿ ಬಡ್ತಿಂದ ರೈತರ ಕಷ್ಟ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಇರತಕ್ಕಂಥದ್ದು. ನೋಡಿ ಯಾವ ರೀತಿ ಜೋಳಗಳೆಲ್ಲ ಕೆಳಗಡೆ ದಬ್ಬಾಕೊಂಡು ನೋಡಿ. ಆಲ್ಮೋಸ್ಟ್ ನಿಮಗೆ ಬನ್ನಿ ಹಂಗೆ ತೋರಿಸ್ತೀನಿ. ಪಾಪ ರೈತರು ಎಷ್ಟೊಂದು ಸಾಲನೆಲ್ಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ರು ಇವರು. ಆ ಒಂದು ಗಾಳಿ ಬಡ್ತಿಂದ ಇಡೀ ಜೋಳ ಎಲ್ಲ ಸರ್ವನಾಶ ಆಗೋಯ್ತು ನೋಡಿ. ಏನೂ ಇಲ್ಲ ಅಲ್ಲಿ. ಬನ್ನಿ ಹಂಗೆ ತೋರಿಸ್ತೀನಿ ಬನ್ನಿ. ಪಾಪ ರೈತರ ಕಷ್ಟ ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ? ಹೇಳಿದ್ರು ಕೇಳಲ್ಲ ಗುರು. ನೋಡಿ ಈ ಥರ ಮುರಿದೋಗಿದೆ ನೋಡಿ. ಹೋಯ್ತು, ಇದು ಮುರಿದೋಯ್ತು ನೋಡಿ. ಆಲ್ಮೋಸ್ಟ್ ಎಲ್ಲ ತೆಗಿ ನೆಲಸ ಮಾಡಿಬಿಟ್ಟಿದೆ ಗುರು. ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಆದಷ್ಟು ಕಮೆಂಟ್ ಮಾಡಿ ರೈತರ ಕಷ್ಟಕ್ಕೆ. ನೋಡ್ಬೋದು ಇಲ್ಲಿ ಫುಲ್ಲು ನೆಲಸ ಮಾಡಿಬಿಟ್ಟಿದೆ. ರೈತರ ಕಷ್ಟ ಅಲ್ಲೋಲ. ಇನ್ನೂ ಇದೆ, ಇನ್ನೂ ಆ ಕಡೆ ಎಲ್ಲ ದಬ್ಬಕೊಂಡಿದೆ, ತೋರಿಸ್ತೀನಿ ನೋಡ್ಬೋದು. ಅದು ಯಾರೋ ಗುರು ಗೊತ್ತಿಲ್ಲ, ನಮ್ಗೆ ಆಗದೆ ಹೋದವರು ಬಡ್ಡೆ ತಗೋ ನೋಡಿ. ತೆಂಗಿನ ಸೊಸಿನೇ ಕಿತ್ತಾಕ್ಬಿಟ್ಟವ್ರೆ ನೋಡಿ. ಅಲ್ಲಿ ಏನು ಜನ, ಈ ಥರ ಜನನೇ ಇರ್ತಾರೆ. ನಾವು ಕಷ್ಟಪಟ್ಟು ತನ್ನ ಮಕ್ಕಳನ್ನ ಸಾಕಿರ್ತೀವಿ. ತೆಂಗಿನ ಸೊಸಿನ ನೋಡಿದ್ದು ಎಲ್ಲ ಚೆನ್ನಾಗೈತೆ. ಇಲ್ಲಿ ಮಾತ್ರ ಅವನು ಆಗಿರೋದನ್ನು ಸುಳಿನೇ ಕಿತ್ತಾಕ್ಬಿಟ್ಟವನೇ ಗುರು. ರೈತರ ಕಷ್ಟ ಒಂದೆರಡಲ್ಲ ನೋಡಿ. ಜೋಳ ಪೂರ್ತಿ ಹೋಯ್ತು ಗುರು ಇದು. ಇದರಲ್ಲಿ ಯಾಕಂತಂದರೆ ನೋಡಿ, ಇನ್ನೊಂದು 15 ದಿನ ಬಿಟ್ಟು ಗಾಳಿ ಬರ್ತಾ ಬಂದಿದ್ರೆ ಏನೂ ಆಯ್ತಿರಲಿಲ್ಲ. ಸ್ವಲ್ಪ ಒಣಕೊಂಡಿರೋವು, ಸ್ವಲ್ಪ ಕಾಯಾಗಿ ಬಲ್ತಿರೋದು ನೋಡಿ. ಇದು ಕಾಯಿ ಇನ್ನೂ ಆಗಿರಲಿಲ್ಲ. ಆವಾಗಲೇ ಇದು ಗಾಳಿ ಬಡ್ತೆ ಬಂದು ನೋಡಿ. ಮಳೆ ಜೋರಾಗೋದು, ಗಾಳಿ ಬಡ್ತೆ ಬಂದು ದಬ್ಬಕೊಂಡಿರೋದು ಜೋಳ ನೋಡಿ. ತಮೇಲೆ ತಿರ್ಗಾ ಮಳೆ ಹೋಯ್ತು. ಜೋಳ ಎಲ್ಲ ಒಳಗಡೆ ಎಲ್ಲ ಕೊಳ್ದೋಗೈತೆ ಫುಲ್ಲು ಗುರು ನೋಡಿ. ಪಾಪ ರೈತರಿಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಹಂಗಾಯ್ತು. ಇವಾಗ ಸಾಲ ಮಾಡ್ಕೊಂಡೆಲ್ಲ ಬೆಳೆದವ್ರೆ ಗುರು. ನಾವು ಇಲ್ಲಿಗೆ ಹಾಕಿದ್ದೋ ಎತ್ತುಗಳಿಗೆ ಮೇವಿಲ್ಲ ಅಂತಂದ್ಬಿಟ್ಟು ಕೂದು ಮೇಯಿಸ್ಕೊಂಡು ನಾವೊಂದು ಹೋಳಿಗೆ ಎದುವು. ಇಲ್ಲಾಂತಂದರೆ ನಮ್ಮದು ಅದೇನು ಭಾಳ ಆಗೋದು ನೋಡಿ. ಫುಲ್ಲು ಹುಲ್ಲೆಲ್ಲ ಬೆಳ್ಕೊಬಿಟ್ಟೈತೆ. ಬನ್ನಿ ತೋರಿಸ್ತೀನಿ ಹಂಗೆ ಮುಂದ್ಗಡೆ. ಪಾಪ ಇವ್ರಿಗೂ ಆಸೆ ಗುರು, ಜೋಳ ಸರಿಯಾಗಿ ಬಂದಿಲ್ಲ ನೋಡಿ. ಎಲ್ಲ ನೆಲಸಮ ಜೋಳ ಎಲ್ಲ ನೋಡಿ. ಕೆಳಗೆ ಬಿದ್ದವು ಯಾವ ಥರ ಆಗಿದ್ದಾವೆ ಅಂದರೆ ಬನ್ನಿ ತೋರಿಸ್ತೀನಿ ಬನ್ನಿ. ನೋಡಿ ಇದುವೇ ನೆಲಸಮ, ನೆಲಗಂಡಾಂತರ ಆಗ್ಬಿಟ್ಟಿದೆ. ರೈತರ ಕಷ್ಟ, ರೈತರ ಜೀವನ ತುಂಬ ಕಷ್ಟ. ಆದರೂ ರೈತರು ಯಾವುದಕ್ಕೆ ಹೆದರಲ್ಲ ಗುರು, ಅದಂತೂ ಖಂಡಿತ. ನೋಡಿ ಬಿದ್ದವು ನೋಡಿ. ಥರ ನೋಡಿ, ಏನೂ ಇಲ್ಲ ನೋಡಿ. ಬಿದ್ದವು ಈ ಥರ ಆಗ್ಬಿಟ್ಟಿದೆ ನೋಡಿ. ಜೋಳನೇ ಇಲ್ಲ, ಆ ಥರ ಪರಿಸ್ಥಿತಿ. ಪಾಪ ರೈತರಿಗೆ ನೋಡಿ ಫುಲ್ ಧ್ವಂಸ. ರೈತರ ಒಂದು ಜೀವನ ತುಂಬ ಕಷ್ಟ. ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ, ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ ನೋಡಿ. ಜೋಳ ಎಲ್ಲ ಹೋಗಿದ್ದಾವೆ. ಇನ್ನು ಡೈಲಿ ವಿಡಿಯೋ ಮಾಡ್ತೀನಿ. ಆದಷ್ಟು ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು. ಹಾಗೂ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಇಷ್ಟು ಹೇಳ್ತಾ
ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.